ಕಲಬುರಗಿಯಲ್ಲಿ 3 ಕೆಜಿ ಚಿನ್ನವನ್ನ ದರೋಡೆ ಮಾಡಿ ಬಿಂದಾಸಾಗಿ ಹೇಗೆ ದರೋಡೆಕೋರರು ಎಸ್ಕೇಪ್ ಆಗಿದ್ರು ಅನ್ನೋದನ್ನ ನಿನ್ನೆ ನಾವು ಹೇಳ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ಸ್ಟೋರಿ ಈಗ ಕೊಡ್ತೀವಿ. ಓಕೆ, ಒಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ. ಪರಿಶೀಲನೆ ವೇಳೆ ಅಂಗಡಿಯಲ್ಲಿ 1 ಕೆಜಿ ಚಿನ್ನ ಇತ್ತಂತೆ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ದರೋಡೆ ಆಗಿದ್ದು 2 ಕೆಜಿ ಚಿನ್ನ ಅಲ್ಲ, ಬದಲಾಗಿ 805 ಗ್ರಾಂ ಚಿನ್ನಾಭರಣ ಅಂತ. ಹಾಗಾದ್ರೆ ಸುಳ್ಳು ಯಾಕೆ ಹೇಳಿದ್ರು ಆ ಮಾಲೀಕರು? ಮೊದಲು 2-3 ಕೆಜಿ ಅಂತ ಅಂದಿದ್ರು. ನಾವು ಅದನ್ನೇ ಆರಂಭದಲ್ಲಿ ಹೇಳಿದ್ದು 3 ಕೆಜಿ ಅಂತ ನಿನ್ನೆ ಹೇಳ್ತಾ ಇದ್ರು. ಬಟ್ ಈಗ ನೋಡಿದ್ರೆ ಪರಿಶೀಲನೆ ವೇಳೆ ಅಂಗಡಿಯಲ್ಲಿ 1 ಕೆಜಿ ಮಾತ್ರ ಇತ್ತು ಅಂತ. ನೋಡಿ, ಕೆಜಿ ಲೆಕ್ಕದಲ್ಲಿ, ಗ್ರಾಮ್ಗಳ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಒಪ್ಕೊಳ್ಳೋಣ. ನಿಮಗೆ ಆ CCTV ವಿಜುವಲ್ಸು ಎಲ್ಲ ತೋರಿಸ್ತಾ ಇದ್ವಿ, ಹಿಂಗೆ ಬಿಂದಾಸಾಗಿ ಅವ್ರು ಬರ್ತಾರೆ. ಮತ್ತು ಐಡೆಂಟಿಫೈ ಮಾಡಬಾರ್ದು ಯಾರು ಕೂಡ CCTVಯಲ್ಲೂ ಅಂತ ಹೇಳ್ಬಿಟ್ಟು ತಲೆಗೆ ಟೊಪ್ಪಿ ಎಲ್ಲ ಹಾಕೊಂಡು ಬರ್ತಾರೆ. ಬಂದವರು ಆರಾಮ್ಸೆ ಅಲ್ಲಿಂದ ದರೋಡೆ ಮಾಡಿ ಎಸ್ಕೇಪ್ ಆಗೋದು ಕೂಡ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ, ಯಾವುದೋ ಒಂದು ಜಾತ್ರೆಗೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಆರಾಮ್ಸೆ ಹೋಗ್ತಾರೆ. ಯಾವುದೇ ಅವಸರ ಕಾಣಿಸಲ್ಲ ಅವರಲ್ಲಿ. ಮತ್ತೊಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಪಶ್ಚಿಮ ಬಂಗಾಳಕ್ಕೆ ದರೋಡೆಕೋರರು ಹೋಗಿರುವಂತಹ ಮಾಹಿತಿ ಸಿಕ್ಕಿದೆ. ಕಲಬುರಗಿಯಿಂದ ಹೈದರಾಬಾದ್ನಿಂದ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕಲಬುರಗಿ ಬಸ್ ನಿಲ್ದಾಣದ ಪ್ಲಾಟ್ಫಾರಂ ನಂಬರ್ 6ರಲ್ಲಿ ಇವರು ಬಸ್ಸನ್ನು ಹತ್ತಿರುವಂತಹದ್ದು. ಪ್ಲಾಟ್ಫಾರಂ ನಂಬರ್ 6 ಹೈದರಾಬಾದ್ ಬಸ್ ನಿಲುಗಡೆಯ ಜಾಗ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಕೋರರ ಸುಳಿವನ್ನ ಕಲಬುರಗಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈಗಾಗಲೇ ವಿಶೇಷ ತಂಡವನ್ನ ಪಶ್ಚಿಮ ಬಂಗಾಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಆರಂಭಿಕವಾಗಿ ಹೇಳ್ತಾ ಇದ್ದಿದ್ದು 3 ಕೆಜಿ ಚಿನ್ನ ಅಂತ ಹೇಳಿ. ಈಗ ಕೆಜಿ ಚಿನ್ನವನ್ನು ಬಿಟ್ಟು ಬರೀ ಗ್ರಾಮ್ ಲೆಕ್ಕದಲ್ಲಿ ಚಿನ್ನವನ್ನು ಕದ್ದಿದ್ದಾರೆ ಅಂದರೆ ಇದರ ಹಿಂದೆ ಬೇರೆ ಎದ್ದೇನಾದರೂ ಕಥೆ ಇದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಅವರು ಪಶ್ಚಿಮ ಬಂಗಾಳದಿಂದ ಬಂದು ಇಲ್ಲಿ ಈ ರೀತಿ ಕೃತ್ಯವನ್ನು ಎಸಗ್ತಾರೆ ಅಂದರೆ ಸ್ಥಳೀಯರ ಸಪೋರ್ಟ್ ಇದ್ದೇ ಇರಬೇಕು. ದರೋಡೆಯ ಹಿಂದೆ 4ರಲ್ಲ 5ರ ಕೈವಾಡದ ಶಂಕೆ. ದರೋಡೆಯ ಹಿಂದಿದ್ದಾನೆ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಅನ್ನೋದರ ಡೀಟೇಲ್ಸು. 4 ಬಸ್ ನಿಲ್ದಾಣಕ್ಕೆ ಆಗಮಿಸಿದ ವೇಳೆ 5ನೇ ಅವನು ಎಂಟ್ರಿ ಕೊಡ್ತಾನೆ. ಲಾಸ್ಟ್ ಟೈಮ್ ನಾವು ಬೀದರ್ದು ಪ್ರಕರಣ ಹೇಳ್ತಾ ಇದ್ವಲ್ಲ, ಅದೇ ಥರ ಕಾಣಿಸ್ತಾ ಇದೆ ಈಗ ನಮಗೆ. 5ನೇ ಆರೋಪಿ ಈ 4ರಿಗೆ ಗೈಡ್ ಮಾಡ್ತಾನಂತೆ. ಹೋಟೆಲ್ನಲ್ಲಿ ಫೋನ್ ಪೇ ಮೂಲಕ ಹಣ ವರ್ಗಾವಣೆ ಆದ ಮಾಹಿತಿ ಸಿಗ್ತಾ ಇದೆ. ದರೋಡೆಕೋರರು 4 ಜನ ಇದ್ರಲ್ಲ, ಈ ಕೃತ್ಯದಲ್ಲಿ ಭಾಗಿಯಾಗಿದ್ರಲ್ಲ, ಅವ್ರು ಯಾವುದೇ ಫೋನನ್ನು ಯೂಸ್ ಮಾಡಿಲ್ಲ. ಬಟ್ 5ನೇ ಆರೋಪಿ ಫೋನನ್ನು ಯೂಸ್ ಮಾಡಿದ್ದಾನೆ. ಟ್ರಾನ್ಸಾಕ್ಷನ್ನಲ್ಲಿ ಆತನ ಅಡ್ರೆಸ್ಸು ಎಲ್ಲ ಗೊತ್ತಾಗ್ಬಿಡುತ್ತೆ, 1 by 1 ಗೊತ್ತಾಗುತ್ತೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಅಂಗಡಿ ಮಾಲೀಕ ಸುಳ್ಳು ಹೇಳಿದ್ದು ಯಾಕೆ ಅಂತ ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ ಗ್ರಾಮ್ಗಳ ಲೆಕ್ಕ ತಪ್ಪಿತು ಅಂಗಡಿ ಮಾಲೀಕನಿಗೆ ಪೊಲೀಸರ ಮುಂದೆ ಹೇಳೋದಕ್ಕೆ ಅಂದರೆ ನಾವು ಒಪ್ಕೊಳ್ತಾ ಇದ್ವಿ, 100 ಇದ್ದಿದ್ದು 200 ಆಯಿತು ಅಂತ. ಬಟ್ ಕೆಜಿಗಟ್ಟಲೆ ಚಿನ್ನ ಇತ್ತು ಅಂತ ಮೊದಲು ಪ್ಯಾನಿಕ್ ಮೋಡನ್ನು ಆಕ್ಟಿವೇಟ್ ಮಾಡಿದ್ದೆ ಆ ಮಾಲೀಕನನ್ನ ಹಾಗಾದ್ರೆ ವಿಚಾರಣೆ ಮಾಡಬೇಕಾ? ಆತನ ಹೇಳಿಕೆ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಮತ್ತೆ ಅಲ್ಲಿ ಕಲಬುರಗಿ ಭಾಗದಲ್ಲಿ ಅಷ್ಟು ದೊಡ್ಡ ಅಂಗಡಿ ಇದ್ರೂ ಕೂಡ ಇದನ್ನೇ ಪರ್ಟಿಕ್ಯುಲರ್ ಆಗಿ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಈಗ ಪ್ರಶ್ನೆ ಬರುತ್ತೆ ನಮಗೆ. ಮಮತಾ, ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದು, ಈ ಒಂದು ದರೋಡೆ ಪ್ರಕರಣದಲ್ಲಿ ಆ ಒಂದು ಅಂಗಡಿ ಮಾಲೀಕರ ಒಂದು ಸಂಬಂಧಿಕರಲ್ಲಿ ಅಥವಾ ಸ್ನೇಹಿತರಲ್ಲಿ ಒಬ್ಬರು ಪ್ರಮುಖ ವ್ಯಕ್ತಿ ಏನಂದ್ರೆ ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಸದ್ಯ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಇನ್ನು ಎರಡನೇ ಅಂಶ ಅಂದ್ರೆ ಸುಮಾರು 2 ಕೆಜಿ ಅಂತ ಮೊದಲಿಗೆ ಚಿನ್ನ ಹೇಳಿದ, ಅಂದ್ರೆ 2 ಕೆಜಿ ಚಿನ್ನ ದರೋಡೆ ಆಗಿದೆ ಅಂತ ಅಂಗಡಿ ಮಾಲೀಕ ಹೇಳಿದ. ಅದಾದ ಬಳಿಕ ಏನಂದ್ರೆ ಪೊಲೀಸರು ತನಿಖೆ ನಡೆಸ್ತಾರೆ. ಮೊದಲಿಗೆ ಹೋದಂತಹ ಸಂದರ್ಭದಲ್ಲಿ ಸುಮಾರು 2278 ಗ್ರಾಮ್ನಷ್ಟು ಚಿನ್ನ ಕಳ್ಳತನ ಆಗಿದೆ ಅಂತೇಳಿ ಪೊಲೀಸರು ತಮ್ಮ ರೆಕಾರ್ಡ್ನಲ್ಲಿ ಎಲ್ಲ ಕೂಡ ಬರ್ಕೊತಾರೆ. ಅದಾದ ಬಳಿಕ ಪರಿಶೀಲನೆಗೆ ಇಳಿದಂತಹ ಪೊಲೀಸರಿಗೆ ಚಿನ್ನದ ಅಂಗಡಿಯಲ್ಲೇ ಸುಮಾರು 1 ಕೆಜಿಗೂ ಅಧಿಕ ಚಿನ್ನ ಏನಂದ್ರೆ ಅಲ್ಲೇ ಪತ್ತೆ ಆಗುತ್ತೆ. ಸೊ ಅದು ಅಂಗಡಿ ಮಾಲೀಕನಿಗೂ ಕೂಡ ಅಲ್ಲಿ ಚಿನ್ನ ಇರೋದು ಗೊತ್ತಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಒಂದು ದರೋಡೆಕೋರರು ಪ್ಯಾನಿಕ್ ಆಗಿ ಕೇವಲ ಅರ್ಧದಷ್ಟು ಚಿನ್ನವನ್ನು ಮಾತ್ರ ಅಲ್ಲಿಂದ ದರೋಡೆ ಮಾಡ್ಕೊಂಡು ಹೋಗಿರೋದು ಸದ್ಯ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಅದಾದ ಬಳಿಕ ಈಗ ಬಹುದೊಡ್ಡ ಒಂದು ಹಿಂಟ್ ಪೊಲೀಸರಿಗೆ ಸಿಕ್ಕಿದೆ. ಏನಂದ್ರೆ ಈ ಒಂದು ಕೃತ್ಯದಲ್ಲಿ ಕೇವಲ 4 ಜನ ಮಾತ್ರ ಆ ಒಂದು ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬಂದು ಏನಂದ್ರೆ ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಸೊ ಹೀಗಾಗಿ ಏನಂದ್ರೆ 4 ಜನರ ಮೇಲೆ ಮಾತ್ರ ಪೊಲೀಸರು ಫೋಕಸ್ ಮಾಡ್ತಾರೆ. ಇನ್ನುಳಿದಂತೆ ಯಾವುದೇ ರೀತಿಯಾದಂತಹ ಒಂದು ಫೋಕಸ್ ಮಾಡೋದಿಲ್ಲ ಬೇರೆಯವರಿಗೆ ಅಂತ ತಿಳಿದು 5ನೇ ವ್ಯಕ್ತಿ ಏನಂದ್ರೆ ಅವರಿಗೆ ಬ್ಯಾಕ್ ಬೋನ್ ಆಗಿ ಆರ್ಥಿಕ ಸಪೋರ್ಟ್ ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿರುವಂತಹ ಎಲ್ಲ ಅಂಶಗಳು ಕೂಡ ಈಗ ಕಲಬುರಗಿಯ ಪೊಲೀಸರಿಗೆ ಗೊತ್ತಾಗಿದೆ. ಏನಂದ್ರೆ ಕಲಬುರಗಿಯ
ಈ ಒಂದು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಆ 4 ಜನ ಏನಂದ್ರೆ ಇಲ್ಲೊಂದು ಕಡೆ ಟಿಫಿನ್ ಮಾಡಿರ್ತಾರೆ. ಟಿಫಿನ್ ಮಾಡಿದಂತ ಸಂದರ್ಭದಲ್ಲಿ ಅವರ ಬಳಿ ಒಂದಿಷ್ಟು ಚಿಲ್ಲರೆಯ ಒಂದು ಸಮಸ್ಯೆ ಆಗುತ್ತೆ. ಅಂದ್ರೆ ಕೊಳ್ಳು ಚಿಲ್ಲರೆ ಹಣ ಇರೋದಿಲ್ಲ. ಅದಾದ ಬಳಿಕ ಏನಂದ್ರೆ ಆ 5ನೇ ವ್ಯಕ್ತಿ ಬಂದು ಆ ಒಂದು ಹಣವನ್ನ ಫೋನ್ ಪೇ ಮುಖಾಂತರ ಆ ಹೋಟೆಲ್ ಮಾಲೀಕರಿಗೆ ಏನಂದ್ರೆ ಪೇ ಮಾಡಿದ್ದಾನೆ. ಇದು ಈಗ ಕಲಬುರಗಿ ಪೊಲೀಸರಿಗೆ ಬಹುದೊಡ್ಡ ಲಿಂಕ್ ಸಿಕ್ಕಿದೆ. ಇನ್ನೊಂದು ಕಡೆ ಏನಂತಂದ್ರೆ ಈ 4 ಜನ ದರೋಡೆಕೋರನಿದ್ರು ಅವರು ಕಲಬುರಗಿಯ ಈ ಒಂದು ಕೇಂದ್ರೀಯ ಬಸ್ ನಿಲ್ದಾಣದ ಇದೇ ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ ಬರ್ತಾರೆ. ಆ ಕಡೆ ಭಾಗದಲ್ಲೂ ಕೂಡ ತೋರಿಸ್ತೀನಿ ಮಮತಾ. ಏನಂದ್ರೆ ಈ CCTV ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡ್ತೀರಾ ಏನಂದ್ರೆ ಯಾವ ರೀತಿಯಾಗಿ ಇಳ್ಕೊಂಡ್ರು ಅಂತ. ಆ ಏನು ಗೇಟ್ ಕಾಣ್ತಾ ಇದೆಯಲ್ಲ ಆ ಒಂದು ಬ್ಯಾಕ್ ಸೈಡ್ನ ಗೇಟ್ ಬಳಿಯೇ ಆ 4 ಜನ ದರೋಡೆಕೋರರು ಇಳಿದುಕೊಳ್ತಾರೆ. ಅಲ್ಲಿಂದ ನೇರವಾಗಿ ಈ ಒಂದು ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ ಬಂದು ಇಲ್ಲಿಂದ ಹೈದರಾಬಾದ್ಗೆ ಬಸ್ ಮೂಲಕ ಹತ್ತಿಕೊಂಡು ಪಶ್ಚಿಮ ಬಂಗಾಳಕ್ಕೆ ಹೋಗಿರುವಂತಹ ಒಂದಿಷ್ಟು ಮಾಹಿತಿಗಳಿಗೆ ಪೊಲೀಸರಿಗೆ ಲಭ್ಯವಾಗಿವೆ. ಈಗ ಬಹುದೊಡ್ಡ ಹಿಂಟ್ ಏನಂದ್ರೆ ಪೊಲೀಸರಿಗೆ ಫೋನ್ ಪೇ ಮಾಡಿದ ವ್ಯಕ್ತಿಯ ಇಂಚಿಂಚು ಮಾಹಿತಿ ಕೂಡ ಸಿಕ್ಕಿದೆ. ಅವನ ಮುಖಾಂತರ ಈ 4 ಜನ ಯಾರು ದರೋಡೆಯನ್ನು ಮಾಡಿದ್ರು ಆ ದರೋಡೆಕೋರರ ಮಾಹಿತಿ ಕೂಡ ಈಗ ಕಲಬುರಗಿ ಪೊಲೀಸರಿಗೆ ಲಭ್ಯವಾಗಿದ್ದು ಈಗ ಅವರನ್ನು ಹಿಡಿಯುವಂತ ಕೆಲಸಕ್ಕೆ ಈಗ ಕಲಬುರಗಿ ಪೊಲೀಸರು ಮುಂದಾಗಿದ್ದಾರೆ. ಮಮತಾ. ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.